ನಮೋ ನಮಃ. ಇವತ್ತಿನ ಸುಭಾಷಿತದಲ್ಲಿ ನಾವು ಏನನ್ನು ನೋಡ್ತಿದ್ದೀವಿ ಅಥವಾ ಏನನ್ನು ಕೇಳ್ತಿದ್ದೀವಿ ಅಂತಂದರೆ, ಈ 5 ಬುದ್ಧಿವಂತನಾದವನು ಇತರರಿಗೆ ಹೇಳಬಾರದು ಅನ್ನುವಂಥ ಅರ್ಥವನ್ನು ಕೊಡುವಂಥ ಒಂದು ಸುಭಾಷಿತ. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂ ಚ ಮತಿಮಾನ್ ನ ಪ್ರಕಾಶಯೇತ್. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂ ಚ ಮತಿಮಾನ್ ನ ಪ್ರಕಾಶಯೇತ್. ಪ್ರತಿಯೊಬ್ಬ ಮಾನವನ ಜೀವನದಲ್ಲೂ ಕೆಲವು ಅಪ್ರಿಯವಾದಂತಹ ಘಟನೆಗಳು ಬೇಡ ಬೇಡ ಎಂದರೂ ನಡೆದೇ ಹೋಗುತ್ತವೆ. ಆದರೆ ಬುದ್ಧಿವಂತನಾದಂತಹ ಮನುಷ್ಯನು ಈ 5 ಅಹಿತ ವಿಷಯಗಳನ್ನು ಸುಮ್ಮನೆ ಯಾರಿಗೂ ಹೇಳಬಾರ್ದು. ಅವುಗಳು ಯಾವುವು ಅಂತಂದರೆ, ಮೊದಲನೆಯದು ಅರ್ಥನಾಶ. ಹಣ, ಚಿನ್ನ, ಬೆಳ್ಳಿ, ಆಭರಣಗಳ ಕಳುವು. ನಾವು ಎಷ್ಟೇ ಎಚ್ಚರಿಕೆಯಿಂದಿದ್ರೂ ನಮಗೇ ಗೊತ್ತಿಲ್ಲದಂತೆ ಹೇಗೋ ನಮ್ಮ ಹಣವು ಕಳವಾಗಿಬಿಡ್ತದೆ. ಇನ್ನು ಎರಡನೆಯದಾಗಿ ಮನಸ್ತಾಪ. ತಾನು ಎಷ್ಟೇ ಸಾತ್ವಿಕನಾಗಿದ್ದರೂ ಕೂಡ ಗೃಹ ಕಲಹದಿಂದ ತನ್ನ ಪತ್ನಿ ಪುತ್ರಾದಿಗಳಿಂದಲೇ ಮನಸ್ಸಿಗೆ ಉಂಟಾಗುವಂತಹ ದುಃಖ. ಮೂರನೇದಾಗಿ ಗೃಹೇ ದುಶ್ಚರಿತಾನಿ. ಮನೆಯಲ್ಲಿ ಅನಿರೀಕ್ಷಿತವಾಗಿ ನಡೆದು ಹೋದಂತಹ ಹಿತವಲ್ಲದ ಅಪ್ರಿಯವಾದಂತಹ ಘಟನೆಗಳು. ಆತ್ಮಹತ್ಯೆ ಆಗಿರ್ಬೋದು, ವಿಚ್ಛೇದನ ಆಗಿರಬಹುದು, ಜೈಲುವಾಸ ಆಗಿರ್ಬೋದು, ಹೀಗೆ ಮುಂತಾದವುಗಳು. ಇನ್ನು ನಾಲ್ಕನೆಯದಾಗಿ ವಂಚನೆ. ತಾನು ಕೊಟ್ಟ ಹಣವನ್ನು ತೆಗೆದುಕೊಂಡವನು ವಾಪಸ್ಸು ಕೊಡದೆ ಮೋಸವನ್ನು ಮಾಡುವಂಥದ್ದು. ಮತ್ತು ತನ್ನ ನೆಂಟರಿಷ್ಟರಿಂದ ಹಾಗೂ ಸ್ನೇಹಿತನಿಂದ ತನಗೆ ಉಂಟಾಗುವಂತಹ ವಂಚನೆ. ಇನ್ನು 5ನೆಯದಾಗಿ ಅಪಮಾನ. ಸರ್ಕಾರದಿಂದ ಅಥವಾ ಸಮಾಜದಿಂದ ಅಥವಾ ಸ್ವಂತ ಬಂಧುಗಳಿಂದಲೂ ಅಥವಾ ಪುತ್ರರಿಂದಲೂ ಎಂಥವನಿಗೂ ಕೂಡ ಅಪಮಾನ ಉಂಟಾಗಬಹುದು. ಈ 5 ವಿವೇಕಿಯಾದವನು ಇತರರಿಗೆ ಹೇಳಬಾರದು. ಅಂದರೆ ಹಣ ಕಳೆದುಕೊಂಡದ್ದು, ಮನಸ್ಸಿನಲ್ಲಿರುವಂತಹ ದುಃಖ, ಮನೆಯಲ್ಲಿ ನಡೆದು ಹೋಗಿರುವಂತಹ ಅಹಿತ ಘಟನೆಗಳು, ತನಗೆ ಆದ ಮೋಸ ಮತ್ತು ತನಗಾಗಿರುವಂತಹ ಅಪಮಾನ. ಈ 5 ಬುದ್ಧಿವಂತನಾದವನು ಇತರರಿಗೆ ಹೇಳಬಾರದು ಅನ್ನುವಂಥದ್ದನ್ನು ಈ ಸುಭಾಷಿತ ತಿಳಿಸಿಕೊಡ್ತಾ ಇದೆ. ಧನ್ಯವಾದ.